ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ನಿಮ್ಮ ಕನ್ನಡದ ಕಡೆಯಿಂದ ನಮಸ್ಕಾರ. ಸೊ ಇವತ್ತಿನ ಮುಖ್ಯವಾದ ವಿಷಯ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಬಗ್ಗೆ. ಯಾರೆಲ್ಲ ವರಮಹಾಲಕ್ಷ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡ್ತಾ ಇದ್ದೀರಾ ಈ ವರ್ಷದಿಂದ, ಅವರಿಗೆಲ್ಲ ಒಳ್ಳೆಯದಾಗಲಿ. ಸೊ ಮುಖ್ಯವಾಗಿ ಲಕ್ಷ್ಮಿ ಅನುಗ್ರಹ ಪಡ್ಕೋಬೇಕು ಅಂತ ಹೇಳಿದ್ರೆ ಏನೆಲ್ಲ ವಸ್ತುಗಳು ಬೇಕು ಮತ್ತು ಯಾವ ರೀತಿ ಪೂಜೆ ಮಾಡೋದ್ರಿಂದ, ಕಳಶಕ್ಕೆ ಏನೆಲ್ಲ ಹಾಕೋದ್ರಿಂದ ತುಂಬಾ ಲಕ್ಷ್ಮಿ ಅನುಗ್ರಹ ನಮಗೆ ಬೇಗ ಸಿಗತ್ತೆ ಮತ್ತು ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳ್ಸ್ಕೊಂಡು ಕೊಡ್ತೀನಿ. 100% ವರ್ಕ್ ಆಗುತ್ತೆ. ಯೂಸ್ ಮಾಡಿ ನೋಡಿ ನಾ ಹೇಳೋ ಟ್ರಿಕ್ಸ್ನ ಮತ್ತು ನಾ ಹೇಳೋ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿ ನೋಡಿ. ಅದಾದಮೇಲೆ ನೀವೇ ಕಮೆಂಟ್ ಮಾಡಿ. ಈಗಲ್ಲ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ನಿಮಗೆ ಬೆಟರ್ ಫೀಲ್ ಆದಮೇಲೆ, ಓಕೆ ಹೌದು ನಾನು ಈಗ ಪೂಜೆ ಮಾಡಿದ ಮೇಲೆ ನನಗೆ ನನ್ನ ಮೊದಲಿನ ಪರಿಸ್ಥಿತಿಗೂ ಇವಾಗಿನ ಪರಿಸ್ಥಿತಿಗೂ ತುಂಬ ಬದಲಾಗಿದೆ ಅಂತ ನಿಮ್ಗೆ ಫೀಲ್ ಆದಾಗ ನೀವು ಕಮೆಂಟ್ ಮಾಡ್ಬೋದು. ಸೊ ಅವಾಗ ನನಗೆ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ನಾನು ಮಾಡಿರೋಂಥ ವಿಡಿಯೋ ಎಲ್ಲೋ ನಿಮಗೆ ಉಪಯೋಗ ಆಯಿತು ಅಥವಾ ಯೂಸ್ಫುಲ್ ಆಯಿತು ಅಂತ ಅಂದಾಗ ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ. ಇವಾಗ ಏನೆಲ್ಲ ಬೇಕಾಗುತ್ತೆ ಸಿಂಪಲ್ ಆಗಿ, ಇದಕ್ಕೆಲ್ಲ ಜಾಸ್ತಿ ಖರ್ಚೆಲ್ಲ ಏನೂ ಆಗಲ್ಲ. ನೀವು ಅಂದ್ಕೊಂಡಂಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೀವು ಲಕ್ಷ್ಮಿ ಮುಂದೆ ಈ ಒಂದು ವಸ್ತು ಮಾತ್ರ ಇಟ್ಟು, ಒಂದೇ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರು ಸಾಕು, ಲಕ್ಷ್ಮಿ ಅನುಗ್ರಹ ಖಂಡಿತ ಆಗೇ ಆಗುತ್ತೆ. 100% ಶೋರ್, ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಏನೆಲ್ಲ ಬೇಕಪ್ಪ ಅಂತ ಹೇಳಿದ್ರೆ, ನಾನು ನಿಮಗೋಸ್ಕರ ರೆಡಿ ಮಾಡಿ ಇವತ್ತು ತೊಗೊಂಬಂದಿದ್ದೀನಿ. ನೋಡಿ, ಇದು ಬಂದು ದಾಲ್ಚನ್ನಿ ಬೇರು ಅಂತ ಹೇಳ್ತಾರೆ. ನೋಡಿ, ಈ ರೀತಿ ಇರುತ್ತೆ. ಗ್ರಂಥಿಕೆ ಅಂಗಡಿನಲ್ಲಿ ಈ ಪ್ರತಿಯೊಂದು ವಸ್ತುನೂ ಕೂಡ ನಿಮಗೆ ಸಿಗುತ್ತೆ. ನಾನು ಏನು ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ, ಅಥವಾ ಇದರ ಪಿಕ್ನ ನಾನು ಹಾಕಿರ್ತೀನಿ, ಅದನ್ನು ನಾನು ತೋರಿಸ್ಬಿಟ್ಟು ನೀವು ಗ್ರಂಥಿಕೆ ಅಂಗಡಿನಲ್ಲಿ ನೀವು ತೊಗೋಬೋದು. ತುಂಬ ಘಮ ಅನ್ನೋ ಒಂದು ಸ್ಮೆಲ್ ಬರ್ತಾ ಇರತ್ತೆ. ನೋಡಿ, ಈ ವಾಸನೆಗೇ ಲಕ್ಷ್ಮಿ ಒಲ್ದು ಬಿಡ್ತಾಳೆ, ಅಷ್ಟು ಘಮ ಅಂತ ಇರುತ್ತೆ. ಇದು ಪೂಜೆ ರೂಮಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಅಮ್ಮಂಗೆ ಅಷ್ಟು ಖುಷಿ ಆಗುತ್ತೆ ಅದನ್ನು ನೋಡಿದಾಗ ಅಂತಲೇ ಹೇಳ್ಬೋದು. ಅದು ಇಡಬೇಕಾಗತ್ತೆ. ಅದು ನೀವು ಸ್ವಲ್ಪ ಇಟ್ಟರೆ ಸಾಕು. ಮತ್ತು ಅದನ್ನು ಕಳಶಕ್ಕೆ ಕೂಡ ಹಾಕಬೇಕು. ಕಳಶದ ಚೊಂಬಿನ ನೀರೊಳಗಡೆ ಆ ದಾಲ್ಚನ್ನಿ ಬೇರನ್ನು ಸ್ವಲ್ಪ ಹಾಕೋದು ತುಂಬ ಒಳ್ಳೆಯದು, ಮರಿಬೇಡಿ. ಫಸ್ಟಿಗೆ ನಾನು ದೇವ್ರ ಮುಂದೆ ಏನೆಲ್ಲ ಇಡಬೇಕು ಅದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ನಾನು ಕಳಶದ ವಿಚಾರಕ್ಕೆ ಬರ್ತೀನಿ. ಸೊ ಅದಾದಮೇಲೆ 5 ಲವಂಗ ತೊಗೊಳ್ಳಿ. ನೋಡಿ, 5 ಲವಂಗ ತೊಗೋಬೇಕು. 5 ಅಥವಾ 7 ಇಡ್ಬೋದು. ಮತ್ತು ಕವಡೆ ನಿಮಗೆಲ್ಲ ಗೊತ್ತೇ ಇದ್ದೇ ಇರುತ್ತೆ, ಅದು ಅಷ್ಟೇ. ಒಂದು 5 ಕವಡೆ ಅಥವಾ 7 ಕಡವೆ ಇಡ್ಬೋದು. ಹಾಗೆ ಕಮಲದ ಬೀಜ, ಯೂಶ್ವಲಿ ಎಲ್ಲರಿಗೂ ಗೊತ್ತು, ಲಕ್ಷ್ಮಿಗೆ ಕಮಲ ಅಂದರೆ ಎಷ್ಟು ಇಷ್ಟ, ಕಮಲದ ಹೂವು ಅಂತ ಹೇಳಿ. ಅದರದ್ದು ಬೀಜ ನೋಡಿ ಹೀಗಿರುತ್ತೆ. ಇದನ್ನು ಅಷ್ಟೇ ಒರಿಜಿನಲ್ ನೋಡಿ ತೊಗೊಳ್ಳಿ, ಗಂಧಕ್ಕೆ ಅಂಗಡಿನಲ್ಲಿ ಸಿಗುತ್ತೆ. ಇದನ್ನು 9 ಕಾಳುಗಳನ್ನ ನೀವು ಇಡಬೇಕಾಗತ್ತೆ. ಅದಾದಮೇಲೆ ಗೋಮೂತಿ ಚಕ್ರ, ಇದು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಗೋಮೂತಿ ಚಕ್ರ ಈ ರೀತಿ ಇರುತ್ತೆ. ಇದರೊಳಗಡೆ ಈ ರೀತಿ ಒಂದು ಸರ್ಕಲ್ ಇರುತ್ತೆ, ನೀವು ನೋಡ್ಬೋದು. ಇದು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯ. ಹಾಗೆ ಈ ರೀತಿ ಮುಳ್ಳಿನಕಾಯಿ ಅಂತ ಒಂದು ಬರುತ್ತೆ, ಇದನ್ನು ಕೂಡ ತುಂಬ ಇಂಪಾರ್ಟೆಂಟು. ಹಾಗೆ ಜಾಕಾಯಿ ಅಂತ ಹೇಳಿ ಇದು ಕಾಯಿ ಬರುತ್ತೆ, ಜಾಕಾಯಿ ಅಂತ ಹೇಳ್ತಾರೆ ಇದನ್ನು. ಈ ಕಾಯಿ ನಾನು 2 ತೊಗೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ಗುಲಗಂಜಿ ಅಂತ ಹೇಳ್ತಾರೆ, ಯೂಶ್ವಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಗುಲಗಂಜಿ ಹೀಗಿರುತ್ತೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇರುತ್ತೆ. ಸ್ವಲ್ಪ ಭಾಗ ಕಪ್ಪು ಮತ್ತು ಸ್ವಲ್ಪ ಕೆಂಪು ಈ ಥರ ಮಿಕ್ಸ್ ಇರುತ್ತೆ. ಇದು ಒಂದು 7 ಇಂದ 9 ಕಾಳು ತೊಗೊಳ್ಳಿ. ಹಾಗೆ ಏಲಕ್ಕಿ ಕಾಯಿ, ಅದು ಅಷ್ಟೇ ಒಂದು 5 ಏಲಕ್ಕಿ ಕಾಯಿನ ತೊಗೊಳ್ಳಿ. ಅದಾದಮೇಲೆ 7 ಕಾಯಿನ್ಸು, 100 ರೂಪಾಯಿ ಕಾಯಿನ್ಸು, 7 ಕಾಯಿನ್ಗಳನ್ನ ಇಲ್ಲಿ ತೊಗೋಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಅಕ್ಕಿ, ರೈಸ್, ನೀವು ಮನೆಯಲ್ಲಿ ಬಳಸುವಂಥ ರೈಸು ಇಷ್ಟು ತೊಗೊಳ್ಳಿ ಸಾಕು. ಇಷ್ಟು ಪದಾರ್ಥನೂ ನೀವು ಯಾವುದೇ ಕಾರಣಕ್ಕೂ, ನೋಡಿ ನಾನು ತೋರಿಸಿದಷ್ಟು ಪದಾರ್ಥಗಳು ಇಲ್ಲಿದೆ, ನೀವು ನೋಡ್ಬೋದು. ಗೋಮೂತಿ ಚಕ್ರ, ಕವಡೆ, ಲಾವಂಚ ಬೇರು, ಅಕ್ಕಿ, ಕಮಲದ ಬೀಜ, 7 ಕಾಯಿನು, ಗುಲಗಂಜಿ, ಏಲಕ್ಕಿ, ಹಾಗೆ ಇಲ್ಲಿ ಬಂದರೆ ಲವಂಗ. ಇಷ್ಟು ಪದಾರ್ಥನೂ ಲಕ್ಷ್ಮಿ ಮುಂದೆ ಇಡೋದನ್ನು ಮರಿಬೇಡಿ. ಇದಿಷ್ಟನ್ನು ಇಟ್ಟು ನೀವು 1 ದಿನ ಅಥವಾ 2 ದಿನ ಮಾಡಿ ಲಕ್ಷ್ಮಿ ಪೂಜೆ, 3 ದಿನ ಮಾಡಿ, ತೊಂದರೆ ಇಲ್ಲ. ಇದನ್ನಿಟ್ಟು ಪೂಜೆ ಮಾಡಬೇಕಾದ್ರೆ ನೀವು ದೀಪ ಹಚ್ಚಿದ ನಂತರ ಲಕ್ಷ್ಮಿ ಮಂತ್ರ, ಲಕ್ಷ್ಮಿ ಕುಬೇರ ಮಂತ್ರ ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ.
ಓಂ ಹ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗ್ರಹೇ ಧನಂ ಪುರಯ ಪುರಯ ನಮಃ ಅಂತ ಹೇಳಿ ಒಂದು ಮಂತ್ರ ಇದೆ. ಆ ಮಂತ್ರನ 108 ಸಾರಿ ನೀವು ಕೇಳಬೇಕಾಗತ್ತೆ ಪೂಜೆ ಮಾಡುವಾಗ. ನೀವು ಆ ಮಂತ್ರನ ಹೇಳ್ಕೊಳ್ಳುವಾಗ ನಿಮ್ಮ ಒಂದು ಎಲೆ ತೊಗೊಳ್ಳಿ ಅಥವಾ ಒಂದು ಪ್ಲೇಟ್ ತೊಗೊಳ್ಳಿ, ಅದರಲ್ಲಿ ನೀವು ಒಂದು ಕಾಯಿನ್, ₹1 ಕಾಯಿನ್ನ ಇಟ್ಟು ಕುಂಕುಮ ಅರ್ಚನೆ ಮಾಡಿ. ಕುಂಕುಮ ಅರ್ಚನೆ ಮಾಡ್ತಾ ಮಾಡ್ತಾ 108 ಸಾರಿ ನೀವು ಈ ಮಂತ್ರನ ಪಠಿಸೋದ್ರಿಂದ ಲಕ್ಷ್ಮಿ ಅನುಗ್ರಹ ತುಂಬಾ ಬೇಗ ಆಗುತ್ತೆ. ಅದಾದಮೇಲೆ 3 ದಿವಸದ ನಂತರ ಅಥವಾ 1 ದಿವಸದ ನಂತರ ನೀವು ಇನ್ನೇನು ಲಕ್ಷ್ಮಿನ ಕದಲಿಸಿ ತೆಗಿತೀವಿ ಅನ್ನೋವಾಗ ಪೂಜೆ ಮಾಡ್ತೀರಲ್ವ, ಕೊನೆ ಪೂಜೆ. ಆ ಪೂಜೆ ಮಾಡಿದಾಗ ನೀವು ಈ ಇಷ್ಟು ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಒಂದು ಕೆಂಪು ವಸ್ತ್ರ ತಗೊಳ್ಳಿ. ಆ ಕೆಂಪು ವಸ್ತ್ರದಲ್ಲಿ ಆ ವಸ್ತುಗಳನ್ನೆಲ್ಲ ಇಟ್ಟು ಹೀಗೆ ಫುಲ್ ಕಟ್ಬಿಟ್ಟು ಅದನ್ನು ಟ್ಯಾಗ್ ಮಾಡಿ ಬೀರುನಲ್ಲಿ, ಅಂದರೆ ಕುಬೇರ ಮೂಲೆಯಲ್ಲಿ ನೀವು ಎಲ್ಲಿ ನಿಮ್ಮ ಹಣ ಮತ್ತು ಒಡವೆಗಳನ್ನ ಇಡ್ತೀರ ಆ ಒಂದು ಜಾಗದಲ್ಲಿ ಈ ಕಟ್ಟಿರುವಂಥ ಪದಾರ್ಥನ ಪೂಜೆ ಮಾಡಿ ಈ ವಸ್ತುಗಳನ್ನು ಈ ರೀತಿ ಕೆಂಪು ಬಟ್ಟೆನಲ್ಲೇ ಸುತ್ತು ಅಲ್ಲಿ ಇಡಬೇಕು. ಅಲ್ಲಿ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ದಿನಗಳು ಕಳೀತಾ ನೋಡಿ ಒಂದು ಚೇಂಜಸ್ ಏನಿರುತ್ತೆ ಅದು ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನನಗೆ ನೀವೇ ತಿಳಿಸ್ತೀರಾ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಆ ಒಂದು ಚೇಂಜಸ್ ಆದಮೇಲೆ ಬದಲಾವಣೆ, ಅದು ಒಂದು ವಾರ ಆಗಲಿ ತಿಂಗಳಾಗಲಿ, ಈ ರೀತಿ ಒಂದು ಕೆಲವು ದಿನಗಳು ಅಂದರೆ ಒಂದು 48 ದಿನಗಳು ಕಳೀತಾ ಬರಬೇಕು. ಡೇ ಬೈ ಡೇ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ತೀರಾ. ತುಂಬಾ ಚೇಂಜಸ್ ಕಾಣಿಸ್ತೆ. 100% ಶೋರು ನಂಬಿ ಪೂಜೆ ಮಾಡಿ. ಇಲ್ಲಿ ಯಾವುದೇ ನಿಮಗೆ ಲಕ್ಷಾಂತರ ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಜಸ್ಟ್ ದೇವ್ರ ಪೂಜೆಗೆ ಏನಿಡಬೇಕು ಅದು ಅಷ್ಟೇ ಇರುತ್ತೆ. ಒಂದು ₹100 ಖರ್ಚು ಮಾಡಿದ್ರೇ ಹೆಚ್ಚು ಇದಕ್ಕೆಲ್ಲ. ಇಷ್ಟೊಂದು ಗಂಟೆ ಅಂಗಡಿಗೆ ಹೋಗಿ ₹100 ಕೊಟ್ಟರೆ ಇದಿಷ್ಟು ಪದಾರ್ಥನೂ ನಿಮಗೆ ಕೊಟ್ಬಿಡ್ತಾರೆ. ಯಾರನ್ನೋ ನಂಬಿ ಏನೇನೋ ಮಾಡೋದಕ್ಕೆ ಹೋಗಿ ಏನೇನೋ ಇನ್ವೆಸ್ಟ್ ಮಾಡಿ ಎಷ್ಟೆಷ್ಟೋ ಕಳ್ಕೊತಿರಂತೆ. ಸೊ ₹100 ದೇವರ ಭಕ್ತಿಗೋಸ್ಕರ ₹100 ಖರ್ಚು ಮಾಡಿ ಇದ್ರ ಉಪಯೋಗನ ಪಡ್ಕೊಳ್ಳಿ. ಲಕ್ಷ್ಮಿ ಅನುಗ್ರಹನ ಪಡ್ಕೊಳ್ಳಿ. ನಿಮಗೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ದು ಖುಷಿನೂ ಇರುತ್ತೆ. ಮುಂದಿನ ವರ್ಷ ಪೂಜೆ ಮಾಡುವಾಗ ಅದೊಂದು ಸಂತೋಷ ಇರುತ್ತೆ. ಸೊ ಅದನ್ನು ಮಾಡಿ. ಸೊ ನೆಕ್ಸ್ಟು ನಾನು ಹೇಳಿದೆ ಕಳಶದ ಒಳಗಡೆ ಏನೆಲ್ಲ ಹಾಕಬೇಕು ಅಂತ ಹೇಳಿಬಿಟ್ಟು. ಸೊ ಕಳಶದ ಚೊಂಬೊಳಗಡೆ ಒಂದು ಚೊಂಬು ತಾಮ್ರದ್ದು ಅಥವಾ ಬೆಳ್ಳಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಇಡ್ತಾರೆ. ಹಾಗಾಗಿ ಯಾವುದಾದ್ರೂ ಚೊಂಬಿಡಿ. ಕಂಚಿಂದ ಇಡ್ಬೋದು, ತಾಮ್ರದ್ದು ಇಡ್ಬೋದು, ಬೆಳ್ಳಿನೂ ಇಡ್ಬೋದು, ಅನುಕೂಲ ಇರೋರು ಚಿನ್ನದ್ದು ಇಡ್ಬೋದು. ಅದು ಅವ್ರವ್ರ ಅನುಕೂಲ, ಮನಸ್ಥಿತಿ ಎರಡಕ್ಕೂ ಸೇರಿದ್ದು. ಅದನ್ನು ಇಂಥದ್ದೇ ಇಡಬೇಕಂತ ನಾನು ಹೇಳೋದಕ್ಕೆ ಬರಲ್ಲ. ಯಾವುದನ್ನೇ ಇಟ್ಟರು ದೇವರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಸೊ ಆ ಚೊಂಬೊಳಗಡೆ ನೀರು ತುಂಬಿಕೊಂಡು ಚೊಂಬಿನ ಕುತ್ತಿಗೆ ಭಾಗದವರೆಗೂ ನೀರು ತುಂಬಿರಬೇಕು. ಅದಕ್ಕೆ ₹1 ಕಾಯಿನು ಅಥವಾ ₹5 ಕಾಯಿನು, ಯಾವುದಾದ್ರೂ ಒಂದು ಕಾಯಿನು ಅದು ಮತ್ತು ಅನುಕೂಲ ಇರುವಂಥವ್ರು ಬೆಳ್ಳಿ ಕಾಯಿನು, ಚಿನ್ನದ ಕಾಯಿನು ಕೂಡ ಹಾಕ್ತಾರೆ. ನಿಮ್ಗೆ ಅನುಕೂಲ ಇದ್ದು ತೊಂದರೆ ಇಲ್ಲ ನಮ್ಗೆ ಬೆಳ್ಳಿ ಕಾಯಿನು ಹಾಕ್ಬೋದು ಅಂತ ಅನ್ನೋದಾದರೆ ಬೆಳ್ಳಿ ಕಾಯಿನೇ ಹಾಕಿ. ಅನುಕೂಲ ಇಲ್ಲ ಅನ್ನೋರು ₹5 ಕಾಯಿನೋ ₹1 ಕಾಯಿನೋ ಆ ಕಳಶದೊಳಗಡೆ ಹಾಕಿ ನೀರಿನೊಳಗಡೆ. ಮತ್ತು ನೀರಿನೊಳಗಡೆ ಮುಖ್ಯವಾಗಿ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಧಾನ್ಯ ಬರುತ್ತೆ, ಅಂದರೆ ಕಳಶದ್ದೇ ಸಾಮಾನು ಅಂತ ಹೇಳಿ ಬರುತ್ತೆ. ಸ್ವಲ್ಪ ಕಲ್ಸಕ್ಕರೆ ಮತ್ತು 5 ಗೋಡಂಬಿ, 5 ಬಾದಾಮಿ, ಖರ್ಜೂರ ಮತ್ತು ಏಲಕ್ಕಿಕಾಯಿ 5 ಮತ್ತು ಇದು ಲಾವಂಚ ಬೇರು ತೋರಿಸ್ನಲ್ಲ, ಈ ಬೇರನ್ನ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಬೇರನ್ನು ಹಾಕಿ, ಅವ್ರು ಇಷ್ಟು ಕೊಡ್ತಾರೆ ನೀವು ಅಷ್ಟೆಲ್ಲ ಹಾಕೋದು ಬೇಡ, ಸ್ವಲ್ಪ ಇದರಲ್ಲೇ ಸ್ವಲ್ಪ ಕಟ್ ಮಾಡಿ ಕಳಶದ ಒಳಗಡೆಗೆ ಹಾಕಿ ಮತ್ತು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ, ಕುಂಕುಮ ಇದು ಇಷ್ಟನ್ನು ನೀವು ಮರಿದಲ್ಲೇ ಕಳಶದ ಒಳಗಡೆ ಹಾಕಬೇಕು. ಹಾಕಿಬಿಟ್ಟು ಅದಾದಮೇಲೆ ವಿಳ್ಯದೆಲೆನಾದರೂ ಇಡ್ಬೋದು, ಮಾವಿನ ಎಲೆನಾದರೂ ಇಡ್ಬೋದು. 5 ಎಲೆ, 5 ದಳ ಎಲೆನ ಇಟ್ಟು ಅದಾದ ನಂತರ ನೀವು ಕಳಶಕ್ಕೆ ಕಾಯಿನ ಇಟ್ಟು ಅಲಂಕಾರ ಹೇಗೆ ಬೇಕೋ ನೀವು ಹಾಗೆ ಅಲಂಕಾರ ಮಾಡಿ ನೀವು ಕಳಶದ ಕಾಯಿನ ಸರಿಯಾದ ಮುಹೂರ್ತದಲ್ಲಿ ಇಟ್ಟು, ಬ್ರಾಹ್ಮಿ ಮುಹೂರ್ತದಲ್ಲಿ ಅವತ್ತು ಬೆಳಗಿನ ಜಾವ ನೀವು 5 ಗಂಟೆ ಒಳಗಡೆ ದೀಪ ಹಚ್ಚೋದಾದರೆ ಎಷ್ಟೊತ್ತಿಗಾದರೂ ಇಡ್ಬೋದು. 4ರಿಂದ 5 ಅವಾಗ ಯಾವುದೇ ರೀತಿ ಬ್ರಾಹ್ಮಿ ಮುಹೂರ್ತ ಇರೋದ್ರಿಂದ ಯಾವುದೇ ರೀತಿ ಟೈಮ್ ಕೇಳಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಆ ಟೈಮಲ್ಲಿ ಇಟ್ಬಿಟ್ಟು ಧಾರಾಳವಾಗಿ ಪೂಜೆ ಮಾಡ್ಕೋಬೋದು. ಅದಿಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಮಯನ ನೋಡಿಬಿಟ್ಟು ಅವತ್ತು ನೀವು ಆ ಟೈಮಲ್ಲಿ ಕಳಶನ ಸ್ಥಾಪನೆ ಮಾಡಿ ಲಕ್ಷ್ಮಿ ಅನುಗ್ರಹ ಪಡ್ಕೊಳ್ಳೋದು ತುಂಬಾ
ಚೆನ್ನಾಗಿ ಬರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡಿ ನಾ ಹೇಳಿರೋ ಇಷ್ಟು ಪದಾರ್ಥನೂ ಲಕ್ಷ್ಮಿ ಮುಂದೆ ಇಡೋದನ್ನು ಮರಿಬೇಡಿ. ನೀವು ಆ ಕಳಶದ ಸಾಮಾನಲ್ಲಿ ಅಷ್ಟು ಹಾಕಿದ ನಂತರ ಈ ಪದಾರ್ಥಗಳನ್ನೆಲ್ಲ ದೇವ್ರ ಮುಂದೆ ಇಟ್ಟು, ಕಳಶದ ಮುಂದೆ ಇಟ್ಟು 108 ಬಾರಿ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, 108 ಬಾರಿ ಕುಬೇರ ಲಕ್ಷ್ಮಿ ಮಂತ್ರವನ್ನು ಕೇಳಿಸ್ಕೊಳ್ಳಿ ಅಥವಾ ಪಠನೆ ಮಾಡಿ. ನಿಮಗೆ ಬರೋದಾದರೆ ಆ ಮಂತ್ರವನ್ನು ಪಠನೆ ಮಾಡಿ ಪೂಜೆ ಮುಗಿದ ನಂತರ ಅವತ್ತಿನ ಕಳಶ ಕದಲಿಸಿದ ಮೇಲೆ ನೀವು ಅದನ್ನು ಕೆಂಪು ಬಟ್ಟೆನಲ್ಲಿ ಕಟ್ಬಿಟ್ಟು ನೀವು ಬೀರುನಲ್ಲಿ, ನಾನು ಹೇಳ್ದಾಗೆ ಕುಬೇರ ಮೂಲೆಯಲ್ಲಿ ಅಥವಾ ಕುಬೇರ ವಾರ್ಡ್ರೋಬಲ್ಲಿ ನೀವು ಎಲ್ಲಿ ನೀವು ಹಣಕಾಸನ್ನು ಇಡ್ತೀರಾ ಆ ಜಾಗದಲ್ಲಿ ಅದನ್ನು ಇಡಿ. ಅದಾದಮೇಲೆ ಚೇಂಜಸ್ ನೋಡಿ. ನನ್ನ ಚಾನಲಲ್ಲಿ ಇದೇ ಥರ ಇನ್ಫಾರ್ಮೇಷನ್ಸ್ ಇನ್ನೂ ಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೂಡ ನಾನು ಹಾಕ್ತಾ ಇರ್ತೀನಿ ಈ ರೀತಿ ಒಂದು ಇದನ್ನು, ಟಿಕೆ ಕನ್ನಡತಿ ಮೀನಾ ಗೌಡ ಅಂತ ಹೇಳಿಬಿಟ್ಟು ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ತಲುಪುತ್ತೆ. ಸೊ ಇನ್ನೂ ಯಾವುದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು, ಯಾವುದ್ರ ಬಗ್ಗೆ ಯಾವ್ದಾದ್ರು ತಿಳಿಸ್ಕೋಬೇಕಿತ್ತು ಅಂದರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ನಿಮ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಪ್ರೀತಿ ಇದೇ ಥರ ಸದಾ ಇರಲಿ ನನ್ನ ಚಾನಲ್ ಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಲವ್ ಯು ಆಲ್.